ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ನನಗೆ ತಿಳಿಸಿಕೊಟ್ಟಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ನಾವು ಧ್ಯಾನ ಮಾಡುವಂಥ ವಿಷಯ, ದೇವರು ನಿಮ್ಮಲ್ಲಿ ನೀವಿರುವಂಥ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಇದನ್ನು ಗಮನಿಸಿರಿ. ದೇವರು ನಿಮ್ಮಲ್ಲಿ ನೀವಿರುವ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ನೀವು ಗಮನಿಸಬೇಕು. ದೇವರು ಏನು ಹೇಳಿದ್ದಾರೆ ಎಂಬುದಾಗಿ ನೀವು ಗಮನಿಸಬೇಕು. ದೇವರ ಹೃದಯದ ಬಯಕೆ ಏನೆಂಬುದಾಗಿ ನೀವು ಗಮನಿಸಬೇಕು. ದೇವರು ನಿಮ್ಮಲ್ಲಿ ಈ ವಾಕ್ಯದಲ್ಲಿ ಹೇಳಿದಂತೆ ಮಹತ್ತಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ನೀವಿರುವಂಥ ಸ್ಥಳದಲ್ಲಿ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವವನು, ಯಾರ ಮೂಲಕ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಲು ಇಷ್ಟವುಳ್ಳವರಾಗಿದ್ದಾರೆ ಎಂಬುದಾಗಿ ನೋಡುವಾಗ, ಯಾರು ದೇವರ ವಾಕ್ಯವನ್ನು ನಂಬುತ್ತಾರೋ, ದೇವರು ನನ್ನ ಮೂಲಕವಾಗಿ ನಾನಿರುವ ಸ್ಥಳದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಂಬುತ್ತಾರೋ, ದೇವರು ವಾಗ್ದಾನ ಮಾಡಿದ್ದೆಲ್ಲವನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನಂಬುತ್ತಾರೋ, ಆ ನಂಬುವವನ ಮೂಲಕವಾಗಿ ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಇದು ದೇವರ ಹೃದಯದ ಬಯಕೆ. ನಿಮ್ಮ ಮೂಲಕವಾಗಿ ನೀವಿರುವಂತಹ ಸ್ಥಳದಲ್ಲಿ ದೇವರು ನಡೆಸಿದ ಕ್ರಿಯೆಗಳನ್ನು, ಅದಕ್ಕಿಂತಲೂ ಮಹತ್ತಾದ ಕ್ರಿಯೆಗಳನ್ನು ನಿಮ್ಮ ಮೂಲಕ ಮಾಡಲು ದೇವರು ಈ ವಾಕ್ಯದ ಮೂಲಕವಾಗಿ ಮಾತನಾಡ್ತಿದ್ದಾರೆ. ಹಾಗಾದ್ರೆ ದೇವರ ಶಕ್ತಿ, ದೇವರ ಮಹಿಮೆ ನಿಮ್ಮ ಮೂಲಕವಾಗಿ ನೀವಿರುವಂತಹ ಸ್ಥಳದಲ್ಲಿ ಪ್ರಕಟ ಪಡಿಸಬೇಕೆಂಬುದಾಗಿ ದೇವರು ಎದು ನೋಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯವನ್ನ ನಂಬಿರಿ. ದೇವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ. ದೇವರು ವಾಕ್ಯದಲ್ಲಿ ಏನನ್ನ ತಿಳಿಸಿದಾರೋ ಅದನ್ನ ಮಾಡಲು ಆತನು ಶಕ್ತನಾಗಿದ್ದಾನೆ. ನೀವು ನಂಬಬೇಕು. ನನ್ನ ಮೂಲಕವಾಗಿ ದೇವರು ಮಾಡಿದ ಕಾರ್ಯಗಳನ್ನ, ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನ ನನ್ನ ಮೂಲಕವಾಗಿ ನಾನಿರುವ ಸ್ಥಳದಲ್ಲಿ ದೇವರು ಮಾಡ್ತಾರೆ ಎಂಬುದಾಗಿ ನಂಬುವಾಗ ದೇವರು ನಿಮ್ಮನ್ನ ತನ್ನ ಸಾಧನವಾಗಿ ಉಪಯೋಗಿಸುತ್ತಾರೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 22ನೇ ವಚನದಲ್ಲಿ, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನೆಂಬುದಾಗಿ ಬರೆಯಲ್ಪಟ್ಟಿದೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ನೀವು ಅಲ್ಪರಾಗಿರಬಹುದು, ನೀವು ಚಿಕ್ಕ ಸೇವೆಯನ್ನ ಮಾಡ್ತಿರಬಹುದು, ಅನೇಕ ಜನರು ನಿಮ್ಮನ್ನು ಅಲ್ಪರೆಂಬುದಾಗಿ ಪರಿಗಣಿಸಿರಬಹುದು. ನೀವು ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ದೇವರು ಏನು ಹೇಳಿದಾರೋ, ಏನು ವಾಗ್ದಾನ ಮಾಡಿದ್ದಾರೋ ಅದನ್ನು ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬುವಾಗ ಈ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಹಾಗಾದ್ರೆ ನಿಮ್ಮ ಮೂಲಕವಾಗಿ ಮಹತ್ತಾದ ಕಾರ್ಯಗಳನ್ನು ನೀವಿರುವಂತಹ ಸ್ಥಳದಲ್ಲಿ ಮಾಡಲು
ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಅನೇಕ ರೀತಿಯ ಹೋರಾಟದಲ್ಲಿ ಸಮಸ್ಯೆಯಲ್ಲಿ ಇರಬಹುದು. ನಿಮ್ಮ ಸಮಸ್ಯೆನ ನೋಡಿ, ನಿಮಗಿರುವಂಥ ಹೋರಾಟವನ್ನು ನೋಡಿ, ನಿಮಗಿರುವಂಥ ಅಗತ್ಯತೆಗಳನ್ನು ನೋಡಿ ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರ್ತದ ಎಂಬುದಾಗಿ ನೀವು ನೆನೆಸಬಹುದು. ದೇವರು ಏನು ಹೇಳ್ತಾರೋ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ಇದನ್ನು ನೀವು ನಂಬಬೇಕು. ನನ್ನ ಮೂಲಕವಾಗಿ ಬಲವಾದ ಜನಾಂಗವನ್ನು ದೇವರು ಎಬ್ಬಿಸ್ತಾರೆ. ನನ್ನ ಮೂಲಕವಾಗಿ ದೇವರ ಶಕ್ತಿ ಪ್ರಕಟವಾಗ್ತದೆ, ದೇವರ ಮಹಿಮೆ ಗೋಚರವಾಗ್ತದೆ. ದೇವರು ನನ್ನನ್ನು ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬುವಾಗ ದೇವರ ಮಹಿಮೆಯನ್ನು ನೀವು ಕಾಣ್ತೀರ. ನಿಮ್ಮ ಮೂಲಕವಾಗಿ ದೇವರು ತನ್ನ ಶಕ್ತಿಯನ್ನ, ಮಹಿಮೆಯನ್ನ ಪ್ರಕಟಪಡಿಸುವಾಗ ಅಲ್ಪನಿಂದ ಬಲವಾದ ಜನಾಂಗ ಅಲ್ಲಿ ಉಂಟಾಗ್ತದೆ. ಈ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಯೆಹೋವನ ಯಾಜಕರೆಂದು ಬಿರುದನ್ನು ಹೊಂದುವಿರಿ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರೆಂದು ಕರೆಯುವರು, ಜನಾಂಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ದೇವರ ಯೋಜನೆ, ದೇವರ ಉದ್ದೇಶ ಎಷ್ಟು ವಿಶೇಷವಾಗಿದೆ. ದೇವರು ನಿಮ್ಮಲ್ಲಿ, ನೀವಿರುವಂತಹ ಸ್ಥಳದಲ್ಲಿ ಮಹತಾದ ಕ್ರಿಯೆಗಳನ್ನು ನಡೆಸಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಮೂಲಕವಾಗಿ ದೇವರ ಶಕ್ತಿ ಪ್ರಕಟವಾಗುವಾಗ, ದೇವರ ಮಹಿಮೆ ಗೋಚರವಾಗುವಾಗ, ಮಹತಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ದೇವರು ಮಾಡುವಾಗ, ನೀವು ಯೆಹೋವನ ಯಾಜಕರೆಂದು ಬಿರುದನ್ನು ಹೊಂದುವಿರಿ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರೆಂದು ಕರೆಯುವರು. ನೋಡ್ರಿ, ದೇವರೆಷ್ಟು ದೊಡ್ಡ ಯೋಜನೆಯನ್ನು, ಉದ್ದೇಶವನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ. ಈ ವಾಕ್ಯವನ್ನು ನೀವು ಗಮನಿಸಬೇಕು. ಜನಾಂಗಳ ಆಸ್ತಿಯನ್ನು ಅನುಭವಿಸಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳುವಿರಿ. ನೋಡ್ರಿ, ಎಷ್ಟು ವಿಶೇಷವಾದ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ದೇವರು ಸಿದ್ಧನಿದ್ದಾನೆ. ಈ ವಾಗ್ದಾನದ ಮೇಲೆ ನೀವು ನಂಬಿಕೆ ಇಡುವಾಗ, ನನ್ನ ಮೂಲಕವಾಗಿ ಈ ಕಾರ್ಯವನ್ನ ಮಾಡ್ತಾರೆ, ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ದೇವರು ನಡೆಸ್ತಾರೆ ಎಂಬುದಾಗಿ ನೀವು ನಂಬುವಾಗ ಈ ವಾಗ್ದಾನ ನಿಮ್ಮಲ್ಲಿ ನೆರವೇರುತ್ತದೆ. ದೇವರ ವಾಗ್ದಾನಗಳು, ದೇವರ ಉದ್ದೇಶ, ಸಂಕಲ್ಪಗಳು ನಿಮ್ಮ ಜೀವಿತದಲ್ಲಿ ನೆರವೇರಲು ಅದನ್ನು ನೀವು ನಂಬಬೇಕು. ನೀವು ನಂಬಿ, ಈ ವಾಕ್ಯ ನನಗಾಗಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಾನಿರುವಂಥ ಸ್ಥಳದಲ್ಲಿ, ನಮ್ಮ ಸಭೆಯಲ್ಲಿ ದೇವರು ಮಾತಾದ ಕ್ರಿಯೆಗಳನ್ನು ಮಾಡ್ತಾರೆ, ನನ್ನನ್ನು ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ ಎಂಬುದಾಗಿ ನೀವು ನಂಬುವಾಗ, ನಂಬಿ ಪ್ರಾರ್ಥನೆ ಮಾಡುವಾಗ, ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿ, ಇಗೋ ದೇವರೇ, ನನ್ನನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ, ನನ್ನ ಮೂಲಕವಾಗಿ ನಿನ್ನ ಚಿತ್ತ ಉದ್ದೇಶವನ್ನ ನೆರವೇರಿಸಿರಿ, ಮಹತ್ತಾದ ಕ್ರಿಯೆಗಳನ್ನು ನನ್ನ ಮೂಲಕ ಮಾಡ್ರಿ, ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನಿನ್ನ ಸಾಧನವಾಗಿ ಉಪಯೋಗಿಸಿರಿ ಎಂಬುದಾಗಿ ಸಮರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ಈ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ. ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರಲು ನೀವು ದೇವರಾತ್ಮ ತುಂಬಿಸಲ್ಪಟ್ಟವರಾಗಿ, ದೇವರಾತ್ಮ ನಡೆಸಲ್ಪಟ್ಟವರಾಗಿ ನೀವು ಜೀವನ ಮಾಡುವಾಗ ಮಾತ್ರ ಈ ಯೋಜನೆಗಳು, ದೇವರ ಚಿತ್ತ ಉದ್ದೇಶಗಳು ನಿಮ್ಮಲ್ಲಿ ನೆರವೇರ್ತದೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತವನ್ನ ತಿಳ್ಕೊಳ್ಳಲು, ದೇವರ ಉದ್ದೇಶವನ್ನ ತಿಳ್ಕೊಳ್ಳಲು, ದೇವರು ನಮ್ಮ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡಲು ನಾವು ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿರಬೇಕು. ದೇವರ ಆತ್ಮನ ಬಲದಲ್ಲಿ,
ದೇವರಾತ್ಮನ ಶಕ್ತಿಯಲ್ಲಿ, ದೇವರಾತ್ಮನ ಕೊಡುವ ಜ್ಞಾನದಲ್ಲಿ ನಾವು ಜೀವನ ಮಾಡುವಾಗ ಮಾತ್ರ ದೇವರ ಯೋಜನೆ ನಮ್ಮಲ್ಲಿ ನೆರವೇರ್ತದೆ. ಇಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯಾರ್ಯಾರು ದೇವರಾತ್ಮನ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ದೇವರಾತ್ಮ ನಡೆಸಲ್ಪಡಲು ಏನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ಕೇಳಬೇಕು, ದೇವರೇ ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ. ನಾನು ದೇವರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ನಿನ್ನ ಚಿತ್ತವನ್ನ ಮಾಡಬೇಕು. ನನ್ನನ್ನು ದೇವರಾತ್ಮ ತುಂಬಿಸಿರಿ ಎಂಬುದಾಗಿ ನೀವು ಕೇಳುವಾಗ ನಿಮ್ಮನ್ನ ದೇವರಾತ್ಮನಿಂದ ತುಂಬಿಸಿ ದೇವರ ಚಿತ್ತ, ಉದ್ದೇಶ, ಸಂಕಲ್ಪಗಳನ್ನ ನಿಮ್ಮ ಮೂಲಕವಾಗಿ ದೇವರು ಮಾಡ್ತಾರೆ. ದೇವರಾತ್ಮನಿಲ್ಲದೆ, ಪವಿತ್ರಾತ್ಮರ ಅಗ್ನಿ ಅಭಿಷೇಕವಿಲ್ಲದೆ ದೇವರ ಚಿತ್ತವನ್ನ ಮಾಡಲು ಸಾಧ್ಯವಿಲ್ಲ. ನೀವು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಜೀವನ ಮಾಡುವಾಗ ಮಾತ್ರ ದೇವರ ಚಿತ್ತ ನಿಮ್ಮಲ್ಲಿ ನೆರವೇರ್ತದೆ. ದೇವರು ಮಹತ್ತಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ಮಾಡ್ತಾರೆ. ನೋಡ್ರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ ನೋಡುತ್ತೇವೆ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಕ್ರಮವಿಲ್ಲದೆ ಬರಿದಾಗಿರುವಂತಹ ಸ್ಥಳದಲ್ಲಿ ದೇವರಾತ್ಮ ಚಲಿಸುವಾಗ ದೇವರು ಮಾತನಾಡ್ತಿದ್ದಾರೆ. ಆಗ ಬೆಳಕಾಗಲಿ ಅನ್ನಲು ದೇವರು ಬೆಳಕಾಯಿತು. ಹಾಗಾದ್ರೆ ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅಲ್ಲಿ ದೇವರ ಉದ್ದೇಶ, ಸಂಕಲ್ಪ ನೆರವೇರ್ತದೆ. ದೇವರಾತ್ಮ ಚಲಿಸುವಾಗ ಆ ಸ್ಥಳದಲ್ಲಿ ದೇವರ ಯೋಜನೆ, ದೇವರ ಉದ್ದೇಶಗಳು ನೆರವೇರ್ತದೆ. ಇಲ್ಲಿ ನೋಡ್ಬೇಕಾದ್ರೆ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. ಯಾವಾಗ ಎಲ್ಲ ಉಂಟಾಯಿತು ಎಂಬುದಾಗಿ ನೋಡುವಾಗ ದೇವರಾತ್ಮನು ಚಲಿಸುವಾಗ. ಹಾಗಾದ್ರೆ ಪ್ರಿಯರೇ, ನಿಮ್ಮನ್ನ ಪರಿಪೂರ್ಣವಾಗಿ ದೇವರಾತ್ಮ ಆಳ್ವಿಕೆ ಮಾಡುವಾಗ, ದೇವರಾತ್ಮನ ಶಕ್ತಿಯಿಂದ ನೀವು ಕೂಡಿದವರಾಗಿ ಜೀವನ ಮಾಡುವಾಗ, ಪವಿತ್ರಾತ್ಮರ ಸ್ವರವನ್ನ ನೀವು ಕೇಳುವಾಗ, ಪವಿತ್ರಾತ್ಮರು ದೇವರ ವಾಗ್ದಾನಗಳನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮಲ್ಲಿ ದೇವರ ಚಿತ್ತವನ್ನ ಮಾಡಲು ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ನೀವು ದೇವರಾತ್ಮ ತುಂಬಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಮಾತ್ರ ನಿಮ್ಮ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನ ದೇವರು ಮಾಡ್ತಾರೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನೆಂಬುದಾಗಿ ನೋಡುತ್ತೇವೆ. ಯೇಸು ಸ್ವಾಮಿ ನರಮನುಷ್ಯನಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಕೂಡಿದವರಾಗಿ ಸೇವೆಯನ್ನ ಮಾಡಿದರು. ಯೇಸು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಸೇವೆಯನ್ನ ಮಾಡುವಾಗ ಮಾತುಕಾರ್ಯಗಳು ನಡೆದವು. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ಯೇಸು ಕ್ರಿಸ್ತನ ಮೂಲಕವಾಗಿ ನೆರವೇರಿತು. ತಂದೆಯ ಚಿತ್ತವನ್ನ ಮಾಡಿ ಮುಗಿಸಿದರು. ಹಾಗಾದ್ರೆ ನೀವು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಪವಿತ್ರಾತ್ಮನು ಕೊಡುವಂತ ಆಲೋಚನೆಯಲ್ಲಿ, ಪವಿತ್ರಾತ್ಮನು ಕೊಡುವಂತ ತಿಳುವಳಿಕೆಯಲ್ಲಿ ನೀವು ಸೇವೆಯನ್ನ ಮಾಡುವಾಗ ದೇವರು ನಿಮ್ಮಲ್ಲಿ, ನೀವಿರುವಂತಹ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನ ನಿಮ್ಮ ಮೂಲಕವಾಗಿ ದೇವರು ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ನಿಮ್ಮಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ. ನೀವು ಹೇಳ್ರಿ, ದೇವರು ನನ್ನಲ್ಲಿ ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ. ದೇವರ ಉದ್ದೇಶ, ಸಂಕಲ್ಪ ನನ್ನಲ್ಲಿ ನೆರವೇರ್ತದೆ. ನೀವು ಹೇಳ್ಬೇಕಿದನ್ನು. ದೇವರು ನಿಮ್ಮಲ್ಲಿ ದೊಡ್ಡ ಯೋಜನೆ ಇಟ್ಟಿದ್ದಾರೆ, ದೊಡ್ಡ ಉದ್ದೇಶ ಇಟ್ಟಿದ್ದಾರೆ. ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡ್ರಿ. ದೇವರು ನನ್ನಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ದೇವರು ನನ್ನ ಮೂಲಕವಾಗಿ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಮೊದಲು ನಿಮ್ಮ ಮನಸ್ಸಿಗೆ ಬರಬೇಕು. ನೀವು ದೇವರಾತ್ಮ ತುಂಬಿಸಲ್ಪಟ್ಟವರಾಗಿ ಜೀವನ ಮಾಡುವಾಗ
ಈ ವಾಗ್ದಾನದ ಮೇಲೆ ನಂಬಿಕೆ ಇಡುವಾಗ ದೇವರು ನಿಮ್ಮನ್ನ ತನ್ನ ಸಾಧನವಾಗಿ ಉಪಯೋಗಿಸಿ ನಿಮ್ಮಲ್ಲಿ ಮಹತ್ತಾದ ಕ್ರಿಯೆಗಳನ್ನು ಮಾಡಿ ದೇವರು ಮಹಿಮೆ ಹೊಂದುತ್ತಾನೆ. ಹಾಗಾದ್ರೆ ದೇವರು ನಿಮ್ಮ ಮೂಲಕವಾಗಿ ನೀವಿರುವಂಥ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನು ಮಾಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಇದನ್ನು ನಂಬಬೇಕು. ಅದಕ್ಕಾಗಿಯೇ ನಾವು ಮೊದಲು ಧ್ಯಾನ ಮಾಡಿದ ವಾಕ್ಯದಲ್ಲಿ ನೋಡಿದೆವು, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ನಂಬುವವನು ಎಂಬುದಾಗಿ ದೇವರು ಹೇಳಿದರು. ಈ ವಾಕ್ಯವನ್ನು ನಂಬುವವನು, ದೇವರು ನನ್ನ ಮೂಲಕವಾಗಿ ದೇವರು ಮಾಡಿದ ಕಾರ್ಯಗಳನ್ನು ಮಾಡ್ತಾರೆ, ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಯಾವ ವ್ಯಕ್ತಿ ನಂಬ್ತಾನೋ, ಯಾವ ವ್ಯಕ್ತಿ ದೇವರಾತ್ಮನ ತುಂಬಿಸಲ್ಪಟ್ಟವನಾಗಿ ಜೀವನ ಮಾಡಲು ಮನಸ್ಸು ಮಾಡ್ತಾನೋ, ದೇವರಾತ್ಮನ ತುಂಬಿಸಲ್ಪಟ್ಟವನಾಗಿ ಸೇವೆಯನ್ನು ಮಾಡಲು ಇಷ್ಟಪಡ್ತಾನೋ, ಆ ವ್ಯಕ್ತಿಯ ಮೂಲಕವಾಗಿ ದೇವರು ಮಹತ್ತಾದ ಕ್ರಿಯೆಗಳನ್ನು ಮಾಡ್ತಾರೆ. ನೀವು ಈ ವಾಕ್ಯವನ್ನು ಕೇಳಿಸಿಕೊಂಡಾಗ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ಯಾಕಂದ್ರೆ ನೀವಿರುವಂಥ ಸ್ಥಳದಲ್ಲಿ ದೇವರು ನಿಮ್ಮನ್ನ ಉಪಯೋಗಿಸ್ತಾರೆ. ನೀವಿರುವಂಥ ಸ್ಥಳದಲ್ಲಿ ದೇವರ ರಾಜ್ಯ ಸ್ಥಾಪನೆ ಆಗಬೇಕು. ನಿಮ್ಮ ಮೂಲಕವಾಗಿ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಾಗಾದರೆ ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸಿಕೊಂಡಂತ ನೀವು ಒಂದು ತೀರ್ಮಾನ ಮಾಡಬೇಕು. ದೇವರೇ, ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತಿದ್ದೇನೆ. ನನ್ನ ಮೂಲಕವಾಗಿ ನಾನಿರುವ ಸ್ಥಳದಲ್ಲಿ ನಿನ್ನ ಶಕ್ತಿ ಪ್ರಕಟ ಆಗಬೇಕು. ಮಹತ್ತಾದ ಕ್ರಿಯೆಗಳನ್ನು ನನ್ನ ಮೂಲಕ ನೀವು ಮಾಡ್ರಿ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅದನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ನಿಮಗೆ ಅನೇಕ ಹೋರಾಟಗಳು, ಸಮಸ್ಯೆಗಳಿರಬಹುದು, ಅನೇಕ ರೀತಿಯ ಶೋಧನೆ ಹೋರಾಟದಲ್ಲಿ ನೀವು ಜೀವಿಸ್ತಿರಬಹುದು. ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾರೆ? ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರಿಗೆ ಸಮರ್ಪಣೆ ಮಾಡಿ ಜೀವನ ಮಾಡುವಾಗ ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಯಾಕಂದರೆ ದೇವರ ಉದ್ದೇಶಗಳು, ಸಂಕಲ್ಪಗಳು ನೆರವೇರದೆ ಹಿಂದಿರುಗುವುದಿಲ್ಲ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ನಿಮಗೇನು ಹೋರಾಟಗಳು, ಸಮಸ್ಯೆಗಳು ಬಂದರೂ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರೇ, ನನ್ನ ಮೂಲಕವಾಗಿ ನಾನಿರುವ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ರಿ, ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ನೀವು ಸಮರ್ಪಣೆ ಮಾಡುವಾಗ ನಿಮ್ಮಲ್ಲಿ ವೈರಿ ಏನು ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಆತನು ತನ್ನ ಚಿತ್ತವನ್ನು ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಯೆರೆಮೀಯನ ಪ್ರವಾದನ ಗ್ರಂಥ 20ನೇ ಅಧ್ಯಾಯ 11ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ಭಯಂಕರ ಶೂರನಾಗಿ ನಿಮ್ಮ ಸಂಗಡ ಇರುವುದರಿಂದ ವೈರಿ ಗೆಲ್ಲದೆ ಮುಗ್ಗರಿಸುತ್ತಾನೆ. ವೈರಿ ನಿಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ, ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ, ನಿಮ್ಮನ್ನ ಜಯಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ಭಯಂಕರ ಶೂರನಾಗಿ ನಿಮ್ಮ ಸಂಗಡ ಇದ್ದಾನೆ. ನೀವು ಹೇಳ್ಬೇಕು, ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ದೇವರು ಭಯಂಕರ ಶೂರನಾಗಿ ನನ್ನ ಕುಟುಂಬದಲ್ಲಿದ್ದಾನೆ. ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇರುವುದರಿಂದ ಮಹತ್ತಾದ ಕ್ರಿಯೆಗಳನ್ನು ನನ್ನ ಮೂಲಕವಾಗಿ ದೇವರು ಮಾಡ್ತಾರೆ ಎಂಬುದಾಗಿ ನೀವು ಹೇಳ್ಬೇಕು, ನಂಬಬೇಕು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವ್ರ ಮಕ್ಕಳು ಜಯದ ಮಾತುಗಳನ್ನು ಮಾತನಾಡಬೇಕು. ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಅದನ್ನು ಹೇಳುವಾಗ ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಉಂಟಾಗ್ತದೆ.
ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ದೇವರು ನನಗೆ ಹಿಂಬಲವಾಗಿ ಮುಂಬಲವಾಗಿದ್ದಾನೆ. ದೇವರು ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ತಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನನ್ನ ಸಂಗಡ ಮಾತನಾಡ್ತಿರುವಾಗ ನಾನಿರುವ ಸ್ಥಳದಲ್ಲಿ ನನ್ನನ್ನು ದೇವರು ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ ಎಂಬುದಾಗಿ ನೀವು ಹೇಳಬೇಕು, ಘೋಷಣೆ ಮಾಡಬೇಕು, ನಂಬಬೇಕು. ನೀವು ನಂಬುವಾಗ, ಜಯದ ಮಾತುಗಳನ್ನು ಮಾತನಾಡುವಾಗ ದೇವರು ನಿಮ್ಮನ್ನು ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ. ದೇವರು ಈ ಲೋಕದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಏನು ಅಧಿಕಾರ ಕೊಟ್ಟಿದ್ದಾರೆ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿರಿ, ಅವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ನಾವು ಅಧಿಕಾರ ಹೊಂದಿದ ದೇವರ ಮಕ್ಕಳು, ನಮಗೆ ಅಧಿಕಾರ ಉಂಟು, ನಾವು ದೇವರ ಮಕ್ಕಳಾಗಿದ್ದೇವೆ. ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ದೇವರು ಹೇಳಿದ್ದಾರೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ವೈರಿ ಕೇಡು ಮಾಡಲು ಆಗುವುದೇ ಇಲ್ಲ. ನೀವು ಹೇಳಬೇಕು, ನನ್ನ ಮೇಲೆ ಬರುವಂತ ವೈರಿ ಒಂದು ದಾರಿಯಿಂದ ಬಂದರೂ 7 ದಾರಿಯಿಂದ ಓಡಿ ಹೋಗುವ ಹಾಗೆ ನನ್ನ ದೇವರಾದ ಕರ್ತನು ಮಾಡ್ತಾನೆಂಬುದಾಗಿ ಹೇಳ್ಬೇಕು. ನೀವು ಹೇಳಬೇಕು, ನನಗೆ ವಿರುದ್ಧವಾಗಿ ನಿಲ್ಲುವಂತ ಎಲ್ಲ ದುರಾತ್ಮನ ಬಲಗಳು ಮುರಿಯಲ್ಪಡಲಿ ಎಂಬುದಾಗಿ ನೀವು ಮಾತನಾಡಬೇಕು. ದೇವರು ಹೇಳಿದ್ದಾರೆ, ಅವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡಲು ಆಗುವುದೇ ಇಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ವೈರಿ ಕೇಡು ಮಾಡಲು ಆಗುವುದಿಲ್ಲ. ಯಾಕಂದ್ರೆ ನೀವು ದೇವರ ಮಕ್ಕಳು. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ವರಗಳನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವರ ವಾಕ್ಯದ ಬಲ ಇದೆ, ಯೇಸು ರಕ್ತದ ಬಲ ಇದೆ, ಯೇಸುವಿನ ಪುನರುತ್ಥಾನ ಬಲ ಇದೆ. ನಿಮಗೆ ದೇವದೂತರುಗಳನ್ನ ಕೊಟ್ಟಿದ್ದಾರೆ. ಪರಲೋಕ ಸೈನ್ಯ ನಮ್ಮೊಟ್ಟಿಗಿದೆ. ಪರಲೋಕ ನಮ್ಮನ್ನು ನೋಡ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ ಸಹೋದರಿ, ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮಲ್ಲಿ, ನೀರುವ ಸ್ಥಳದಲ್ಲಿ ಮಹತ್ತಾದ ಕ್ರಿಯೆಗಳನ್ನು ಮಾಡಿ ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು ನಿಮ್ಮ ಮೂಲಕವಾಗಿ ಪ್ರಕಟಪಡಿಸಬೇಕೆಂಬುದಾಗಿ, ದೇವರ ಚಿತ್ತವನ್ನ, ದೇವರ ರಾಜ್ಯವನ್ನ ವಿಸ್ತರಿಸಬೇಕೆಂಬುದಾಗಿ, ನಿಮ್ಮ ಮೂಲಕವಾಗಿ ದೇವರ ಯೋಜನೆಯನ್ನು ಮಾಡಬೇಕೆಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಸಮರ್ಪಣೆ ಮಾಡಿ, ಸಮರ್ಪಣೆ ಮಾಡಿ. ಗೋ ದೇವರೇ, ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿನ್ನ ಸಾಧನವಾಗಿ ಉಪಯೋಗಿಸಿರಿ. ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ. ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ರಿ ಎಂಬುದಾಗಿ ಸಮರ್ಪಣೆ ಮಾಡುವಾಗ ನಿಮ್ಮನ್ನು ದೇವರಾತ್ಮ ತುಂಬಿಸಿ, ವರಗಳಿಂದ ತುಂಬಿಸಿ, ನಿಮ್ಮ ಮೂಲಕವಾಗಿ ದೇವರ ಯೋಜನೆಯನ್ನು ಮಾಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಹಾಗಾದ್ರೆ ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸ್ತಾನೆ. ಈ ವಾಕ್ಯವನ್ನ ಮರೆತು ಬಿಡಬೇಡ್ರಿ. ಈ ವಾಕ್ಯವನ್ನ ಮರೆತು ಬಿಡಬೇಡ್ರಿ. ಈ ವಾಕ್ಯವನ್ನ ಧ್ಯಾನ ಮಾಡಿ ನೋಡ್ರಿ. ದೇವರು ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಈ ಸಮಯದಲ್ಲಿ ನನ್ನೊಟ್ಟಿಗೆ ಸೇರಿ ನನ್ನ ಸಮರ್ಪಣೆ ಮಾಡ್ರಿ. ದೇವರೇ, ನನ್ನನ್ನು ಸಮರ್ಪಣೆ ಮಾಡ್ತೇನೆ, ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ರಿ. ನಿನ್ನ ಶಕ್ತಿ ಪ್ರಕಟವಾಗಲಿ, ನಿನ್ನ ಮಹಿಮೆ ಗೋಚರವಾಗಲಿ. ಪವಿತ್ರ ಆತ್ಮನ ತುಂಬಿಸಿರಿ, ವರಗಳಿಂದ ತುಂಬಿಸಿರಿ, ಪ್ರಾರ್ಥನಾತ್ಮನ ತುಂಬಿಸಿರಿ, ಆರಾಧನಾ ಅಭಿಷೇಕ ತುಂಬಿಸಿರಿ. ನಿನ್ನ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂತ ಕೃಪೆ ಕೊಡ್ರಿ. ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಈ ಸಮಯದಲ್ಲಿ ತನ್ನ ಆತ್ಮನಿಂದ ತುಂಬಿಸಿ, ವರಗಳಿಂದ ತುಂಬಿಸಿ, ನಿಮ್ಮ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ನೀವಿರುವಂಥ ಸ್ಥಳದಲ್ಲಿ ಮಾಡಲಾತನು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ,
ಜೀವುಳ್ಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು, ಏಸಪ್ಪ ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ರಿ, ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ, ನಿನ್ನ ವಾಗ್ದಾನಗಳು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಾನಿರುವ ಸ್ಥಳದಲ್ಲಿ ನೆರವೇರಲಿ, ನನ್ನನ್ನು ನಿನ್ನ ಸಾಧನವಾಗಿ ಉಪಯೋಗಿಸಿರಿ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರೋ ಅವ್ರ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತ ನೆರವೇರಲಿ. ಆ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಪರಿಶುದ್ಧಾತ್ಮರ ಆಳ್ವಿಕೆ ಒಡೆತನ ಉಂಟಾಗಲಿ. ದೇವರೇ, ನಿನ್ನ ದೈವಿಕ ಬಲ ಅಲ್ಲಿ ಇಳಿದು ಬರಲಿ ಸ್ವಾಮಿ. ನೀನೇನು ವಾಗ್ದಾನ ಮಾಡ್ತೀನಿ ಆ ವಾಗ್ದಾನ ನೆರವೇರಿಸಲು ನೀನು ಶಕ್ತನಾಗಿದ್ದೆ. ಭೂಮಿ ಆಕಾಶಗಳು ಅಳಿತು ಹೋದರೂ ನಿನ್ನ ಮಾತುಗಳು ಅಳಿತು ಹೋಗುವುದಿಲ್ಲ. ಈ ವಾಗ್ದಾನವನ್ನು ನಮಗೋಸ್ಕರ ಕೊಟ್ಟಿದ್ದೀರಿ. ನಿಮ್ಮ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವ, ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸು. ಈ ವಾಕ್ಯವನ್ನು ಎಷ್ಟು ಜನರು ಕೇಳಿಸಿಕೊಂಡು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರನ್ನು ಅಭಿಷೇಕಿಸಿ ನಿನ್ನ ಸಾಧನವಾಗಿ ಉಪಯೋಗಿಸಿ. ಚಿತ್ತ, ಉದ್ದೇಶ, ಸಂಕಲ್ಪ ಅವರಲ್ಲಿ ಅವರಿರುವ ಸ್ಥಳದಲ್ಲಿ ನೆರವೇರಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡುತ್ತೆ. ಅವ್ರ ವಿರುದ್ಧವಾಗಿ ನಿಲ್ಲುವಂತೆ ಎಲ್ಲ ವೈರ್ಯ ಬಲಗಳು ಮುರಿಯಲ್ಪಡಲಿ ಯೇಸು ನಾಮದಲ್ಲಿ. ಚಿತ್ತ ಸ್ಥಳದಲ್ಲಿ ನೆರವೇರಲಿ. ಈ ರೀತಿ ನಿನ್ನ ರಾಜ್ಯ ವಿಸ್ತಾರವಾಗಲಿ, ನಿನ್ನ ಯೋಜನೆಗಳು ನೆರವೇರಲಿ, ನಿನ್ನ ಶಕ್ತಿ ಪ್ರಕಟವಾಗಲಿ, ನಿನ್ನ ಮಹಿಮೆ ಗೋಚರವಾಗಲಿ. ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮಲ್ಲಿರುವ ಆತನ ಹೆಚ್ಚಿನವ. ದೇವರೇ, ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀವು ಮಾಡಿ ನೀವು ಮಹಿಮೆ ಹೊಂದಿರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕವಾಗಿ ಬೇಡಿ ಹೊಂದಿದ್ದೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ನಿಮ್ಮಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಎಂಬುದನ್ನು ನಂಬಿ ನಿಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ತನ್ನ ಚಿತ್ತವನ್ನು ನೀವಿರುವಂಥ ಸ್ಥಳದಲ್ಲಿ ನಿಮ್ಮಲ್ಲಿ ಮಾಡಿ ತನ್ನ ಮಹಿಮೆ ಹೊಂದುತ್ತಾನೆ. ಮಾತ್ರವಲ್ಲದೆ ದೇವರು ತನ್ನ ಸಾಧನವಾಗಿ ನಿಮ್ಮನ್ನು ಉಪಯೋಗಿಸ್ತಾರೆ. ಮಾತ್ರವಲ್ಲದೆ ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ಹೇರಳವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.